ಹೆಸರು ಪ್ರಕೃತಿ ಪ್ರಸನ್ನ ಅಂತೇಳಿ. ಇವತ್ತು ಮೇನ್ ಥಿಂಗ್ ಏನಪ್ಪ ಅಂದರೆ ನಮ್ಮ ಸಂಜಯ್ ಬೆಳವಳ ಫೌಂಡೇಶನ್ನಿಂದ ಸಂಜಯ್ ಬೆಳವಳವರು ಅವರ MD ಅವರು ಮೇನ್ ಥಿಂಗ್ BDA ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ರೆಕಾರ್ಡ್ ಬ್ರೇಕ್ 15 ಲಕ್ಷ ಗಿಡಗಳ ಒಂದು ರೆಕಾರ್ಡ್ ಬ್ರೇಕ್ ಪ್ರೋಗ್ರಾಮ್ ನಡೀತಾ ಇದೆ. ಆ ಪ್ರೋಗ್ರಾಮಲ್ಲಿ ನಾವು ವಾಯ್ಸ್ ಆಫ್ ಸದಾಶಿವನಗರ ಶಿಲ್ಪಾ ಜೊತೆಯವರು ಪ್ರತಿಯೊಬ್ಬರು ಸದಾಶಿವನಗರದ ಪ್ರತಿಯೊಬ್ಬರು ರೆಸಿಡೆಂಟ್ಸ್ಗಳು ಎಲ್ಲರೂ ಸೇರಿದ್ದೀವಿ. ಇದು ನಮ್ದು ಏನಪ್ಪ ಅಂತ ಅಂದರೆ ಇವತ್ತಿನ ಟೆಕ್ನಿಕಲಾಗಿ ಮಾತಾಡಬೇಕಂದ್ರೆ ಒಬ್ಬ ಮನುಷ್ಯನಿಗೆ 7 ಮರಗಳು ಬೇಕು. ನಮ್ಮ ದುರಾದೃಷ್ಟ ಏನಾಗಿದೆ ಅಂತಂದರೆ 7 ಜನಕ್ಕೆ 1 ಮರ ಆಗಿದೆ. ಈ ಲೆವೆಲ್ ಪ್ರಾಬ್ಲಮ್ ಆಗಿದೆ. ಈ ಪ್ರಾಬ್ಲಮ್ನ ಅಡ್ರೆಸ್ ಮಾಡಿ ನಮ್ಮ ಸಂಜಯ್ ಬೆಳವಳವರು 1 ಕೋಟಿ ಗಿಡ ನೆಡಬೇಕು ಅಂತ ಹೊರಟಿದ್ದೀವಿ. ಇದಕ್ಕೊಂದು ಎಲ್ಲರೂ ಒಂದು ಚಪ್ಪಾಳೆ ಹಾಕಲೇಬೇಕು. ಯಾಕಂದರೆ ಇದು ಒಂದು ಗ್ರೇಟ್ ಇನಿಷಿಯೇಷನ್ ನಮ್ಮ ಸಾಹೇಬ್ರ ಕಡೆಯಿಂದ. ಇವತ್ತು ಅದರದ್ದು ಇನಿಷಿಯಲ್ ಉದ್ಘಾಟನೆ ನಡೀತಾ ಇದೆ. ಆ್ಯಂಡ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಜೊತೆ ಕೈಗೂಡಿಸ್ಕೊಂಡು 15 ಲಕ್ಷ ಗಿಡಗಳ ನೆಡುವಿಕೆ ನಡೀತಾ ಇದೆ. ಇವತ್ತಿಲ್ಲಿ ವಾಯ್ಸ್ ಆಫ್ ಬೆಂಗಳೂರು ಸದಾಶಿವನಗರ ಕಡೆಯಿಂದ 13th ಕ್ರಾಸಲ್ಲಿ ಮಿನಿಮಮ್ ಅಂತಂದ್ರೆ ಒಂದು 25 ಪ್ಲಾಂಟ್ಸ್ ಮಿನಿಮಮ್. ಆಮೇಲೆ ಡಿಸ್ಟ್ರಿಬ್ಯೂಷನ್ ಇಸ್ 1000 ಪ್ಲಾಂಟ್ಸ್. ಯಾರ್ಯಾರಿಗೆ ಇಷ್ಟ ಇದೆಯೋ ಅವರೆಲ್ಲ ತಗೊಂಡೋಗಿ ಅವ್ರ ಮನೆ ಮುಂದೆ ಹಾಕ್ಬೇಕಾಗಿರುವಂತೆ. ದಯವಿಟ್ಟು ತಗೊಂಡೋದವರು ತಮ್ಮ ಮಕ್ಕಳ ಥರ ಮಕ್ಕಳನ್ನ ಹೆಂಗೆ ನೀವು ನೋಡ್ಕೊತಿರೋ ಅದೇ ರೀತಿ ತಗೊಂಡೋಗಿ ನೋಡ್ಕೋಬೇಕಾಗಿವಿನಂತೆ. ಯಾಕಂದರೆ ಮರಗಳ ಕೊರತೆ ಜಾಸ್ತಿ ಇದೆ. ತಾವೆಲ್ಲ ತಮಗೆ ಗೊತ್ತಿರ್ಬೋದು, ಮೊನ್ನೆ ಮಳೆ ಬಿದ್ದು ಎಷ್ಟು ಮರಗಳು ಹಾಳಾಗಿದೆ ಅಂತಲೂ ತಮಗೆ ಗೊತ್ತಿದೆ. ಬರೀ ಹಾಳಾಗೋದಷ್ಟು ಇಂಪಾರ್ಟೆಂಟ್ ಅಲ್ಲ, ಆ ಮರಗಳನ್ನು ನಾವು ಪಾಲನೆ, ಪೋಷಣೆ, ಸಂರಕ್ಷಣೆ ಮಾಡಲೇಬೇಕಾಗಿದೆ. ಹಾಗೆ ತಮಗೆ ಇನ್ನೊಂದು ಎಲ್ಲದೂ ಒಂದು ವಿಚಾರ ಏನಪ್ಪ ಅಂತಂದರೆ ಮರಗಳಿಗೆ ಅನ್ಯಾಯವಾಗಿ ವಯರ್ ಸುತ್ತಿರ್ತಾರೆ, ತಂತಿ ಕಟ್ಟಿರ್ತಾರೆ, ಮರಗಳಿಗೆ 10 ಕಾಂಕ್ರೀಟ್ ಹಾಕ್ತಾರೆ. ಇದು ಬೇಕಾ ನಮಗೆ? ನಿಮಗೂ ಯಾರಾದರೂ ಹಿಂಗೆ 10 ಕಾಂಕ್ರೀಟ್ ಆಗಿದ್ರೆ ಏನಾಗುತ್ತೆ? ನಿಮ್ಮ ಬೆಳವಣಿಗೆ ತಪ್ಪುತ್ತೆ. ಅದಕ್ಕೋಸ್ಕರ ತಮಗೆ ಒಂದು ರಿಕ್ವೆಸ್ಟು, ಎಲ್ಲೇ ಕಾಂಕ್ರೀಟ್ ಕಂಡ್ರೂ ಅದನ್ನು ನೀವು ವಿರೋಧಿಸ್ಬೋದು. ಅದಕ್ಕೆ ನಮ್ಮದು, ನನ್ನ ಹೆಸರು ಪ್ರಕೃತಿ ಪ್ರಸನ್ನ ಅಂತ, 99000822 ಕರೆ ಮಾಡಿದರೆ ನಮ್ಮ ಗಾಡಿನಲ್ಲಿ ಒಂದು 100 ಐಟಮ್ಸ್ ಇರ್ತವೆ. ಹಾರಿಕೋಲು, ಗುದ್ಲಿ, ಚಲಿಕೆ, ಮಣ್ಣು, ಗೊಬ್ಬರ ಎಲ್ಲ. ಅದನ್ನೆಲ್ಲ ತೊಗೊಂಬಂದ್ಬಿಟ್ಟು ಅದನ್ನೆಲ್ಲ ರಿಮೂವ್ ಮಾಡಿಕೊಡ್ತೀವಿ. ಒಂದ್ಸಗೆ ಧನ್ಯವಾದಗಳು. ನಾನು ಭದ್ರೇಶ್ ಅಂತ, ಸದಾಶಿವನಗರ ನಿವಾಸಿ. ಪ್ಲಸ್ ನಾನು ಇವತ್ತು ಫಸ್ಟ್ ಆಫ್ ಆಲ್ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ದಿವಸ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಎವ್ರಿ ಒನ್. ಅದು ಅಲ್ದಿರ ಇವಾಗ ನಾವು ಟ್ರೀ ಪ್ಲಾಂಟೇಷನ್ನ ತೊಗೊಂಡಿದ್ದೀವಿ. ಆ್ಯಂಡ್ ನಾನು ಐ ವರ್ಕ್ ಫಾರ್ ಅ ಡೆವಲಪರ್, ಲೀಡಿಂಗ್ ಡೆವಲಪರ್ ಅಂತ ಹೇಳ್ಬೋದು. ನಾವು ಕಾಂಕ್ರೀಟ್ ಮಾಡಿದ್ರೂ ನಾವು ಟ್ರೀಸ್ನ ರೀಪ್ಲಾಂಟೇಷನ್ ಮಾಡ್ತೀವಿ. ಇವಾಗ ನೀವು ಮಳೆ ಬರಬೇಕು ಅಂದರೆ ಡೆಫಿನೆಟ್ಲಿ ಮರಗಳು ಇರಬೇಕು. ಬಟ್ ಇವಾಗ ಏನಾಗ್ತಾ ಇದೆ ಇಲ್ಲಿ ಸಾಂಗಿ ಕೆರೆಯಲ್ಲಿ, ಇವಾಗ ಡಾಕ್ಟರ್ ಮನು ಹೇಳ್ದಂಗೆ ಒಂದು ಒಳಚರಂಡಿ ನೀರು. ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ ಇವಾಗ ರೈನ್ ವಾಟರ್ ಆರ್ ಸ್ಟಾಮ್ ವಾಟರ್ ನೀರು ಏನು ಬರ್ತಾ ಇದೆಯೋ ಅದು ಹೋಗಬೇಕು ಸಾಂಕಿ ಕೆರೆಗೆ, ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಇವಾಗ ನೋಡಿದ್ರೆ ಇಲ್ಲಿ 11 ಎಂಟ್ರಿಗಳನ್ನ ಬ್ಲಾಕ್ ಮಾಡಿದ್ದಾರೆ. ಇವಾಗ ನಾವು ಈ ಕೃಷಿ ಹೊಂಡ ಅಂತ ಮಾಡ್ತೀವಿ, ಅಂದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪಿಟ್, ಆಮೇಲೆ ರಿಟೆನ್ಷನ್ ಪಾಯಿಂಟ್ಸ್ ಅಂತ ಮಾಡ್ತೀವಿ. ಬಟ್ ಇಲ್ಲಿ ಏನಾಗ್ತಾ ಇದೆ, ಮಳೆ ನೀರು ಬರೋದನ್ನ ಸಾಂಕಿ ಕೆರೆಗೆ ಬಿಡ್ತಾ ಇಲ್ಲ. ಅದು ಆಲ್ರೆಡಿ ಕಂಪ್ಲೇಂಟ್ ಆಗಿದೆ. BBMPನೂ ಹೇಳಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ ದಟ್ ದೇ ವಿಲ್ ಓಪನ್ ದ ಡ್ರೈನ್ಸ್ ಅಂತ. ಸೊ ಡೆಫಿನೆಟ್ಲಿ ವಿ ಲುಕ್ ಫಾರ್ವರ್ಡ್. ನಮ್ಮ CMO ಈ ಏರಿಯಾ ಇರೋದ್ರಿಂದ ಡೆಫಿನೆಟ್ಲಿ ವಿ ಲುಕ್ ಫಾರ್ವರ್ಡ್ ಫಾರ್ ಸಮ್ ಆ್ಯಕ್ಷನ್ ಆನ್ ದಿಸ್. ಥ್ಯಾಂಕ್ ಯು. ಇವತ್ತು ವಿಶ್ವ ಗ್ರೀನ್ ದಿನಾಚರಣೆ ದಿನ. ಇವತ್ತಿನ ದಿನ ನಾವು ನಮ್ಮದು ಪರಿಸರಕ್ಕೆ ದೊಡ್ಡ ಇದಾದ ಸಾಂಕಿ ಕೆರೆ ನಾವು ಅವತ್ತು ಸೇವ್ ಸಾಂಕಿ ಲೇಕ್ ಅಂತ ಅವತ್ತು ಉದ್ಯಾನನ ಸ್ಟಾರ್ಟ್ ಮಾಡಿದ್ವಿ. ನಮ್ದು ಏನೇ ಇದ್ದರೂ ಈಗ ನೋಡಿ, ಕೊಳಚೆ ನೀರು ಸದಾಶಿವನಗರ ಬಡಾವಣೆಯಿಂದ ಸಾಂಕಿ ಕೆರೆಗೆ ಹರಿದು ಬರ್ತಾ ಇದೆ. ಇದಕ್ಕೆ ನಾವು ಅವತ್ತು ದೊಡ್ಡ ಹೋರಾಟ ಮಾಡಿದ್ವಿ. ಆ ಹೋರಾಟನ ಹಿಂಗೆ ಮುಂದುವರಿಸ್ತೀವಿ. ಈಗಾಗಲೇ ತನಿಖೆ ಎಲ್ಲ ಶುರು ಆಗಿದೆ. ನಮಗೇನೇ ಇದ್ದರೂ ಕೊಳಚೆ ನೀರು, ಅನ್ಟ್ರೀಟೆಡ್ ಸೂವೇಜ್ ವೇಸ್ಟು ಸಾಂಕಿ ಕೆರೆಗೆ ಹೋಗಬಾರ್ದು, ನೀರು ಸಂಗ್ರಹಣ ಎಲ್ಲ ಕಮ್ಮಿ ಆಗ್ತಾಯಿದೆ. ನಮ್ಮದೇನೇ ಇದ್ದರೂ ಸಾಂಕಿ ಕೆರೆಯನ್ನು ನಾವು ಸೇವ್ ಮಾಡಬೇಕು, ಅದ್ರ ಜೊತೆ ಪ್ರಕೃತಿ ಉಳಿಸ್ಬೇಕು. ಇವತ್ತು ವಿಶ್ವ ದಿನಾಚರಣೆ ದಿನ, ಇದು ವರ್ಲ್ಡ್ ಎನ್ವೈರ್ಮೆಂಟ್ ಡೇ ದಿನ. ಸಾಂಕಿ ಕೆರೆಗಿಂತ ದೊಡ್ಡದು ಇದು ಯಾವುದೂ ಇಲ್ಲ. ನಮಗೆ ಪ್ರಕೃತಿ ಅದು ಕೊಡೋ ದೊಡ್ಡ ಗಿಫ್ಟ್ ಅದನ್ನು ನಾವು ಯಾವಾಗಲೂ ಸೇವ್ ಮಾಡಿ ಇಟ್ಕೋಬೇಕು. ಥ್ಯಾಂಕ್ ಯು. ಇವತ್ತು ವರ್ಲ್ಡ್ ಎನ್ವೈರ್ಮೆಂಟ್ ಡೇ 5th ಜೂನ್ ಇರೋದ್ರಿಂದ ನಾವು ಬೆಲ್ವೆಲ್ ಫೌಂಡೇಶನಿಂದ ಇನ್ ಕೊಲಾಬ್ರೇಷನ್ ವಿತ್ BDA ಆಲ್ಮೋಸ್ಟ್ 1000 ಸ್ಯಾಂಪ್ಲಿಂಗ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಇದು ರೀಸನ್ ಬೇಕಾಗಿದ್ದರೆ ಇದು ಟೆಂಪ್ರೇಚರ್ ಎಲ್ಲ ರೈಸ್ ಆಗ್ತಾ ಇದೆ ಬ್ಯಾಂಗ್ಳೂರ್ನಲ್ಲಿ, ಮತ್ತು ರೋಡ್ ಎಲ್ಲ ಡಿಗ್ ಮಾಡಿಬಿಟ್ಟು ಟ್ರೀಸ್ ಎಲ್ಲ ಫಾಲ್ ಆಗ್ತಾ ಇದೆ. ಅದಕ್ಕೆ ನಾವು ಇದು ಪ್ಲಾಂಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ನಮ್ಮ ಗೋಲ್ ಏನಿದೆ ಅಂದರೆ June 5th 2027 1 crore ಟ್ರೀ ಪ್ಲಾಂಟೇಷನ್ ಮಾಡಬೇಕಂತ. ಅವಾಗೆ 27 ಜೂನ್ 15 lakh ಟ್ರೀ ಪ್ಲಾಂಟೇಷನ್ ಮಾಡೋಕ್ಕೆ ಇದು ರೆಕಾರ್ಡ್ ಬ್ರೇಕ್ ಮಾಡ್ತಾ ಇದ್ದೀವಿ. ಸೊ ಅಗೇನ್ ಪಾಸಿಂಗ್ ಓವರ್ ಟು ಸಂಜಯ್ ಬೆಲವಾಲ್, who is the founder for Belaval Foundation. Introduce yourself first. I am Anvita Belawal, who is director for Belaval Foundation.
ನಮಸ್ಕಾರ. ಇಲ್ಲಿ ಬಂದಂಥ ಎಲ್ಲ ಪತ್ರಕರ್ತರಿಗೆ ತುಂಬ ಧನ್ಯವಾದಗಳು. ನನಗೆ ಶಿಲ್ಪಾ ಜತ್ತಿ ಅವರು ಆಮೇಲೆ ಡಾಕ್ಟರ್ ಮನು ಅವರ ಪರವಾಗಿಂದ ಇಲ್ಲಿ ಸದಾಶಿವನಗರ್ ವಾಯ್ಸ್ ಆಫ್ ಸದಾಶಿವನಗರಲ್ಲಿ ಇವತ್ತು 1,000 ಗಿಡಗಳನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಇದು ನಮಗೆ BDA ಅವರಿಂದ ಸಹಾಯ ಬಂದಿರೋದು. ಸೊ BDA ಜೊತೆ ಸೇರಿಕೊಂಡು ನಾವು 27ನೇ ತಾರೀಕಿಗೆ 15 ಲಕ್ಷ ಗಿಡಗಳು ಒಂದೇ ದಿನದಲ್ಲಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಇದರ ಲೊಕೇಶನ್ಸು ಡೀಟೇಲ್ಸ್ ಎಲ್ಲ ನಮ್ಮ ವೆಬ್ಸೈಟು ನಮ್ಮ ಇದರಲ್ಲೆಲ್ಲ ಸಿಗುತ್ತೆ. 15 ಲಕ್ಷ ಗಿಡಗಳು ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್ ಕಡೆ, ಆಮೇಲೆ ಈ ಕಡೆ ಇನ್ನೊಂದು 4-5 ಕಡೆ ಇದೆ. ಆ ಡೀಟೇಲ್ಸ್ ಎಲ್ಲ ನಿಮ್ಗೆ ಆಮೇಲೆ ಕೊಡ್ತೇನೆ ನಾವು. ಇದ್ರ ಜೊತೆ ನಮ್ಮ ಪ್ರಕೃತಿ ಪ್ರಸನ್ನ ನಾವೆಲ್ಲ ಫ್ರೆಂಡ್ಸು, ಡಾಕ್ಟರ್ ಮನು ಅವರು ನಾವೆಲ್ಲ ಸೇರಿಕೊಂಡು ಎಷ್ಟಾಗುತ್ತೆ ಅಷ್ಟು ಪ್ರಕೃತಿನ ಉಳಿಸ್ಕೋಬೇಕು, ಆಮೇಲೆ ಲೇಕ್ ಕೂಡ ಉಳಿಸ್ಕೋಬೇಕು ಅಂತ ನಮ್ಮ ಪನೆಯನ್ನು ಪಟ್ಟಿದ್ದೀವಿ. ಓಕೆ, ಇದಕ್ಕೆಲ್ಲ ತಮ್ಮ ಸಹಕಾರ ಇರಬೇಕು. ಇದನ್ನೆಲ್ಲ ನೀವು ಪ್ರಮೋಟ್ ಮಾಡಿ ನಮಗೆ 1 ಕೋಟಿ ಪ್ಲಾಂಟೇಷನ್ಗೆ ಸಪೋರ್ಟ್ ಮಾಡಬೇಕು ಅಂತ ನಿಮ್ಮನ್ನೆಲ್ಲ ಕೈಯಾಗಿ ಕೇಳ್ಕೊತೇನೆ. ಥ್ಯಾಂಕ್ ಯು. ಸಂಜಯ್ ಬೆಲ್ವಾಲ್ ಸರ್, ಪ್ರಕೃತಿ ಪ್ರಸನ್ನ ಅವರು, ವಾಯ್ಸ್ ಆಫ್ ಸದಾಶಿವನಗರ್ ರೆಸಿಡೆನ್ಸ್, ವಾಕಿಂಗ್ ಟೀಮ್ ಆಫ್ ವಾಕರ್ಸ್ ಆಫ್ ಸ್ಯಾಂಕಿ ಟ್ಯಾಂಕ್, BDA ಎಲ್ಲರೂ ಜೊತೆ ಸೇರಿ ನಾವು ಸ್ಯಾಪ್ಲಿಂಗ್ಸ್ನ ಹಂಚ್ತಾ ಇದ್ದೀವಿ ಇಲ್ಲಿ ವಿತ್ ದ ಹೆಲ್ಪ್ ಆಫ್ ಆಲ್ ಆಫ್ ದೆಮ್. ನಾವು ಎಷ್ಟು ಎನ್ವೈರ್ನ್ಮೆಂಟ್ಗೆ ವಾಪಸ್ ನಾವು ಕೊಡಲಿಕ್ಕೆ ಸಾಧ್ಯ ಅದನ್ನು ಕೊಡಬೇಕು. ಇವತ್ತು ಎಲ್ಲರಿಗೂ ರಿಕ್ವೆಸ್ಟ್ ಇದೆ, ಕಮ್ ಫಾರ್ವರ್ಡ್, ಪ್ಲಾಂಟ್ ಅ ಟ್ರೀ, give back to your nature, the surroundings, and they will give you back 10 folds. Thank you. 1000 ಸ್ಯಾಪ್ಲಿಂಗ್ಸ್ BDA ಇಂದ ಸಂಜಯ್ ಬೆಲ್ವಾಲ್ ಸರ್ ಅವರು ಆರ್ಗನೈಸ್ ಮಾಡಿದ್ದಾರೆ. ಪ್ರಕೃತಿ ಪ್ರಸನ್ನ ಅವರು ಇಲ್ಲಿ ಇರೋ ಗಿಡ ಮರಗಳನ್ನು ಫ್ರೀ ಮಾಡ್ತಾ ಇದ್ದಾರೆ. ವೈರ್ ಕಟ್ ಇರ್ಬೋದು ಅಥವಾ ಕಾಂಕ್ರೀಟ್ ಇರ್ಬೋದು, ವಿಚ್ ಡಸ್ ನಾಟ್ ಅಲೌ ದ ಟ್ರೀ ಟು ಅಬ್ಸಾರ್ಬ್ ವಾಟರ್. So ಹಾಗಾಗಿ they have collaborated with us and we are all working together. Thank you so much. 13th ಮೇನಲ್ಲಿ ನಾವು ಕಂಪ್ಲೀಟ್ ರೋಡ್ನ ಬ್ಯೂಟಿಫೈ ಮಾಡಿ ಗಿಡಗಳನ್ನ ನೆಟ್ಟು ರೆಡಿ ಮಾಡ್ತಾ ಇದ್ದೀವಿ. ಇಲ್ಲಿ ಸ್ಯಾಪ್ಲಿಂಗ್ಸ್ನ ಡೊನೇಟ್ ಮಾಡ್ತಾ ಇದ್ದೀವಿ. ಎಲ್ಲ ವಾಕರ್ಸು, ಸ್ಕೂಲ್ ಮಕ್ಕಳು, ಯಾರ್ಯಾರಿಗೆ ಇಚ್ಛೆ ಇದೆ ಅವರೆಲ್ಲ ಬಂದು ಸ್ಯಾಪ್ಲಿಂಗ್ ತೊಗೊಂಡೋಗಿ ಅವರೆಲ್ಲರೂ ಇವತ್ತು ಗಿಡ ನೆಡ್ತಾರೆ.